ಮತ್ತು ನೀವು ಅಷ್ಟೇ ಈ ಥರ ಚಿನ್ನನ ನೀವು ತೆಗೆದು ಇಟ್ಕೊಂಡು ಮನೇಲಿ ಇಟ್ಕೊಂಡು ಸೇವ್ ಮಾಡಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಅನುಭವದ ಮಾತಿದೆ. ಇದು ನಾನು ಸಲಹೆ ಅಂತಾನೆ ಅನ್ಕೊಂಡು ನೀವೇನಾದರೂ ಅನ್ಕೋಬೋದು. ನಾನು ಹೇಳೋದಂದ್ರೆ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟ ಬೀಳ್ತೀರೋ, ನಿಮ್ಮ ತಂದೆ ತಾಯಿಗೋಸ್ಕರ ಆಗಿರ್ಬೋದು, ನಿಮ್ಮ ಜೊತೆಯಲ್ಲಿ ಹುಟ್ಟಿರೋರಿಗೋಸ್ಕರ ಆಗಿರ್ಬೋದು, ಇದಕ್ಕೆಲ್ಲ ನೀವು ಕಷ್ಟ ಬೀಳಬೇಕು. ಬರೀ ಎಷ್ಟೊತ್ತಿದ್ರೂ ನಮ್ಮ ಬಗ್ಗೆ ನಮ್ಮ ಮಕ್ಕಳು ಅಂತೇಳಿ ಸ್ವಾರ್ಥದಿಂದ ಅದನ್ನು ಯೋಚನೆ ಮಾಡಬೇಡಿ. ಒಂದು ಸಂಸಾರ, ಒಂದು ಜೀವನ ಅಂದರೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಇರಬೇಕು. ತಂದೆ ತಾಯಿ, ಗುರುಗಳು, ಫ್ರೆಂಡ್ಸು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಎಲ್ಲರ ಜೊತೆನೂ ಇರಬೇಕು. ಅದೇ ಜೀವನ ಅಂತ ಇರೋದು ಒಂದೇ ಜೀವನ. ಎಲ್ಲರ ಜೊತೆನೂ ಸಂತೋಷವಾಗಿ ಕಳಿಯೋಕ್ಕೆ ಟ್ರೈ ಮಾಡಿ. ಎಲ್ಲರ ಜೊತೆನೂ ಮೋಸ ಮಾಡಿ ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಅನ್ಕೋಬೇಡಿ. ಯಾಕಂದರೆ ಎಲ್ಲರೂ ಒಂದು ಟೈಮಲ್ಲಿ ನಮ್ಗೆ ಒಳ್ಳೇದೇ ಮಾಡಿರ್ತಾರೆ, ಒಂದು ಟೈಮಲ್ಲೇ ಬಿಟ್ಟು ಹೋಗ್ತಾರೆ. ಆ ಬಿಟ್ಟು ಹೋಗೋ ಟೈಮ್ನ ಬಿಟ್ಬೇಡಿ, ಇರೋ ಟೈಮ್ನ ಒಳ್ಳೇದಾಗಿ ತಗೊಳ್ಳಿ. ಇಷ್ಟೇ ನನ್ನ ಹೊಸ ವರ್ಷದ ವಿಡಿಯೋ.